ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 25/6/2026. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ಒಂದು ದಿನ ಬರುತ್ತದೆ, ಆಗ ಓಣಿ ಓಣಿಗಳಲ್ಲಿ ನಿಮ್ಮ ಸೆಂಟರ್ಗಳು ಇರುತ್ತವೆ. ತಂದೆಯಂತೂ ಹೇಳುತ್ತಾರೆ, ಅರ್ಧ ಮುಕ್ಕಾಲು ಅಥವಾ 2 ಮೈಲಿಗೊಂದು ಸೆಂಟರ್ ತೆರೆಯಿರಿ. ಇಲ್ಲಿಗೆ ಬರುವುದೇ ಅಲೆದಾಡಿ ತಲೆಬಾಗುವುದರಿಂದ ಪಾರಾಗಲು. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಬುದ್ಧಿ ಎಷ್ಟು ವರ್ತ್ ನಾಟ್ ಎ ಪೆನಿ ಆಗಿದೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೇ ಇರಬೇಕು. ಎಲ್ಲರಿಗೂ ತಂದೆಯ ಪರಿಚಯವನ್ನು ಹೇಗೆ ಕೊಡಬೇಕು? ಓಂ ನಮಃ ಶಿವಾಯ್. ಬೇಹದ್ದಿನ ತಂದೆ ಬಂದು ಏನು ತಿಳಿಸುತ್ತಾರೆ? ಏಕೆಂದರೆ ತಂದೆ ಶಿಕ್ಷಕನ ರೂಪದಲ್ಲಿಯೂ ಏನು ಹೇಳುತ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ತಂದೆ ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ, ಶಿಕ್ಷಣವನ್ನು ನೀಡುತ್ತಾರೆ, ಪವಿತ್ರರನ್ನಾಗಿಯೂ ಮಾಡುತ್ತಾರೆ, ರಾಜ್ಯ ಪದವಿಯನ್ನು ಪಡೆಯಲು ಶಿಕ್ಷಣವನ್ನು ನೀಡುತ್ತಾರೆ. ತಂದೆ ಸಹಜ ರೀತಿಯಲ್ಲಿ ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ. ಇದು ತುಂಬಾ ಸಹಜವಾಗಿದೆ. ಮೊದಲು ತಂದೆಯ ಪರಿಚಯ ಮತ್ತು ತಂದೆಯಿಂದ ಸಿಗುವ ಆಸ್ತಿಯ ಪರಿಚಯ ನೀಡಬೇಕಾಗುತ್ತದೆ. ತಾವಾಗಿಯೇ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಇದನ್ನು ಒಳ್ಳೆಯ ಬುದ್ಧಿವಂತರೇ ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಬೇಹದ್ದಿನ ಆಸ್ತಿಯಾಗಿದೆ. ತಂದೆ ಎಂತಹ ಆಸ್ತಿಯನ್ನು ನೀಡಬಹುದು? ಒಂದು ಮನೆಯ ಆಸ್ತಿಯನ್ನು ನೀಡುತ್ತಾರೆ, ರಾಜ್ಯಭಾರದ ಆಸ್ತಿಯನ್ನು ನೀಡುತ್ತಾರೆ. ಇದು ಸ್ವರ್ಗದ ಬಾದಶಾಹಿಯಾಗಿದೆ. ಅಂದರೆ ಪವಿತ್ರ ದೈವಿ ಸಂಪ್ರದಾಯದವರಾಗುವಿರಿ. ರಾಜಧಾನಿಯಲ್ಲಿ ಬರಬಹುದು. ಉಳಿದಂತೆ ವಂಶಾವಳಿ ಎಂದರೆ ರಾಜ್ಯಭಾರ ಎಂದು ಹೇಳಲಾಗುತ್ತದೆ. ಅದರಲ್ಲಿ ಎಲ್ಲರೂ ಬರಲು ಸಾಧ್ಯವಿಲ್ಲ. ಯಾರು ಎಷ್ಟು ಓದುತ್ತಾರೋ ಓದಿಸುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇಷ್ಟು ಮಕ್ಕಳು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ. ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ನರನಿಂದ ನಾರಾಯಣನಾಗುವುದು ಫಿಕ್ಸ್ ಆಗಿದೆ ಅಲ್ಲವೇ? ಅವರು ಬೇಹದ್ದಿನ ತಂದೆ. ಅವರನ್ನು ಸ್ವರ್ಗದ ರಚಯಿತ ಎಂದು ಕರೆಯಲಾಗುತ್ತದೆ. ಹಾಗಾದರೆ ನಾವು ಅವರ ಮಕ್ಕಳು. ಸ್ವರ್ಗದ ಬಾದಶಾಹಿಯನ್ನು ಪಡೆಯುತ್ತೇವೆ. ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ. ರಾಜ್ಯ ಪದವಿಗಾಗಿ ಪುರುಷಾರ್ಥ ಮಾಡಿದರೆ ರಾಜ್ಯ ಪದವಿಯನ್ನೇ ಪಡೆಯುತ್ತೀರಿ ಅಲ್ಲವೇ? ಸತ್ಯಯುಗದ ರಾಜ್ಯಭಾರ ಎಲ್ಲರಿಗೂ ಸಿಗುವುದಿಲ್ಲ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಪುರುಷಾರ್ಥದ ಮೇಲೆ ಪ್ರಾರಬ್ಧದ ಆಧಾರವಿರುತ್ತದೆ. ನಾವು ರಾಜಯೋಗ ಕಲಿಯಲು ಬಂದಿದ್ದೇವೆ ಎಂದು ನಿಮಗೆ ತಿಳಿದಿದೆ. ಹಾಗಾದರೆ ಪುರುಷಾರ್ಥವನ್ನು ಅದೇ ರೀತಿ ಮಾಡುತ್ತಾರೆ. ಬಾದಶಾಹಿ ಹೇಗೆ ಸಿಗುತ್ತದೆ? ಅವರಿಗಿಂತ ಕಡಿಮೆ ಪದವಿ ಹೇಗೆ ಸಿಗುತ್ತದೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಪ್ಯೂರ್ ಸೋಲ್ ಆಗುತ್ತೀರಿ ಎಂದು ತಿಳಿಸಲಾಗಿದೆ. ರಾಜ್ಯ ಪದವಿಯೂ ಸಿಗುತ್ತದೆ. ಇಲ್ಲಿ ನಾವು ಭಾರತದ ಮಾಲೀಕರು ಎಂದು ಹೇಳುವಂತೆ ಮಾಲೀಕರಂತೂ ಎಲ್ಲರೂ ಆಗುತ್ತಾರೆ. ಆದರೆ ಪದವಿ ಏನು ಪಡೆಯುತ್ತಾರೆ? ಇದು ಶಿಕ್ಷಣ ಆಗಿದೆ ಅಲ್ಲವೇ? ಗೀತೆಯಲ್ಲಿ ಶಿಕ್ಷಣದ ಬಗ್ಗೆ ತೋರಿಸಿಲ್ಲ, ಯುದ್ಧದ ಬಗ್ಗೆ ತೋರಿಸಿದ್ದಾರೆ. ಹಾಗಾದರೆ ಯುದ್ಧದ ನಂತರ ಓದುತ್ತಾರೆಯೇ? ಇಲ್ಲ. ಓದಿದ ನಂತರ ನಮ್ಮ ಪದವಿ ಸ್ವರ್ಗದಲ್ಲಿರುತ್ತದೆ. ಈಗ ಸಂಗಮ ಯುಗದಲ್ಲಿ ಓದುತ್ತಿದ್ದೀರಿ. ಸತ್ಯ ಯುಗದಲ್ಲಿ ರಾಜ್ಯಭಾರ ಮಾಡುತ್ತೀರಿ. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಎಂದು ಮಕ್ಕಳಿಗೆ ಗೊತ್ತಿದೆ. ಗೀತೆಯಲ್ಲಿಯೂ ರಾಜಯೋಗವಿದೆ. ತಂದೆ ರಾಜಯೋಗವನ್ನು ಕಲಿಸುತ್ತಾರೆ, ಓದಿಸುತ್ತಾರೆ. ನಾವು ರಾಜಯೋಗ ಕಲಿಯುತ್ತಿದ್ದೇವೆ ಎಂದು ನೀವು ತಿಳಿಯುತ್ತೀರಿ. ತಂದೆಯ ನೆನಪಿನಿಂದ ನಾವು ಪಾವನರಾಗುತ್ತೇವೆ. ನಮ್ಮ ಪುನರ್ಜನ್ಮ ರಾವಣನ ರಾಜ್ಯದಲ್ಲಿ ಅಲ್ಲ, ರಾಮರಾಜ್ಯದಲ್ಲಿ ಆಗುತ್ತದೆ. ಓದುತ್ತಿದ್ದೀರಿ. ಮನ್ಮನಾಭವ ಮಧ್ಯಾಜೀಭವ. ಓದುತ್ತಾ ಓದುತ್ತಾ ಮರೆತು ಹೋಗುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ಕಲಿಯುಗದ ಅಂತ್ಯವಾಗಿದೆ. ನಂತರ ಸತ್ಯಯುಗ, ಸ್ವರ್ಗ ಅವಶ್ಯವಾಗಿ ಬರುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ. ರಾಜಯೋಗ ಕಲಿಯುತ್ತಿದ್ದೇವೆ ಎಂದರೆ ಸ್ವರ್ಗಕ್ಕೆ ಅವಶ್ಯವಾಗಿ ಬರುತ್ತೇವೆ. ತಂದೆ ಸಂಗಮ ಯುಗದಲ್ಲೇ ಬಂದು ಬೇಹದ್ದಿನ ಸ್ಕೂಲ್ ತೆರೆಯುತ್ತಾರೆ. ಅಲ್ಲಿ ಬೇಹದ್ದಿನ ಶಿಕ್ಷಣ ಇದೆ. ಬೇಹದ್ದಿನ ವಿಶ್ವದ ಬಾದಶಾಹಿ ಪಡೆಯಲು ನಾವು ಈಗ ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ ಎಂದು ನಿಮಗೀಗ ತಿಳಿದಿದೆ. ಹೊಸ ಪ್ರಪಂಚವನ್ನು ಸ್ವರ್ಗ ಎಂದು ಕರೆಯಲಾಗುತ್ತದೆ. ಖುಷಿ ಏರುತ್ತದಲ್ಲವೇ?
ಖಂಡಿತವಾಗಿಯೂ ಹಳೆಯ ಪ್ರಪಂಚದ ನಂತರ ಹೊಸ ಪ್ರಪಂಚವಿದೆ. ಮಕ್ಕಳಿಗೆ ನೆನಪಾಗುತ್ತದೆ. ಮಕ್ಕಳು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ, ಸ್ವರ್ಗಕ್ಕೆ ಹೋಗುತ್ತಾರೆ. ಮಕ್ಕಳಿಗೆ ಖುಷಿಯಾಗುತ್ತದಲ್ಲವೇ? ಸ್ವರ್ಗದ ಬಾದಶಾಹಿ ಅಂದರೆ ಸ್ವರ್ಗದ ಮಾಲೀಕರಾಗುವುದು. ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ನಮಗೆ ಪರಮಪಿತ ಪರಮಾತ್ಮ ಓದಿಸುತ್ತಿದ್ದಾರೆ ಎಂದು ಎಲ್ಲಾ ಮಕ್ಕಳ ಹೃದಯದಲ್ಲಿದೆ. ನಮಗೆ ಭಗವಂತ ಓದಿಸುತ್ತಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಎಂದು ಮಕ್ಕಳಿಗೆ ನೆನಪಿರಲಿ. ಶ್ರೇಷ್ಠಾತಿ ಶ್ರೇಷ್ಠರಲ್ಲಿ ಸತ್ಯಯುಗದ ರಾಜಾರಾಣಿಯಾಗುತ್ತಾರೆ. ತಂದೆಯಿಂದ ಓದಿ ನಾವು ರಾಜಾರಾಣಿಯಾಗುತ್ತೇವೆ. ರಾಜಾರಾಣಿಯಾಗಲು ಪುರುಷಾರ್ಥ ಮಾಡಲಾಗುತ್ತದೆ. ರಾಜಯೋಗದ ಮೂಲಕವೇ ರಾಜ್ಯ ಪದವಿ ಸಿಗಲು ಸಾಧ್ಯ. ಅದರಲ್ಲಿ ಪವಿತ್ರತೆ, ಸುಖ, ಶಾಂತಿಯೂ ಇದೆ. ಈ ಬಾಬಾನಲ್ಲಿ ಅಂದ್ರೆ ಬ್ರಹ್ಮ ಬಾಬಾನಲ್ಲಿ ಶಿವ ಬಾಬಾ ಬಂದಿದ್ದಾರೆ. ಅವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಹಳೆಯ ಪ್ರಪಂಚದ ಬದಲಾಗಿ ಹೊಸ ಪ್ರಪಂಚ ಅವಶ್ಯವಾಗಿ ಸ್ಥಾಪನೆಯಾಗಬೇಕು. ಸ್ವರ್ಗದಲ್ಲಿ ಒಂದೇ ರಾಜಧಾನಿ ಇರುತ್ತದೆ. ಅರ್ಥವಾಗುತ್ತದೆ. ಉಳಿದವರು ಯಾರೂ ಇರುವುದಿಲ್ಲ. ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಯಾವ ಮನೆಯವರು ಅಲ್ಲಿಗೆ ಹೋಗಿ ಖಂಡಿತ ಕುಳಿತುಕೊಳ್ಳುತ್ತಾರೆ. ನಂಬರ್ ವಾರ್ ವಂಶವೃಕ್ಷ ಇರುತ್ತದೆ ಅಲ್ಲವೇ? ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯಭಾರ ಇತ್ತು ಎಂದು ಬುದ್ಧಿಯಲ್ಲಿದೆ. ಆತ್ಮವು ಅನುಭವ ಪಡೆಯುತ್ತಾ ಹೋಗುತ್ತದೆ. ಅಲ್ಲಿಗೆ ಹೋದರೆ ಅಲ್ಲಿನ ಆಸನವೇ ಉನ್ನತವಾಗಿರುತ್ತದೆ. ವಿದ್ಯಾರ್ಥಿಗಳೆಲ್ಲರ ಆಸನ ಅವರವರದ್ದೇ ಆಗಿರುತ್ತದೆ. ಒಬ್ಬರ ಜಾಗದಲ್ಲಿ ಇನ್ನೊಬ್ಬರು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಒಬ್ಬರ ಪಾತ್ರ ಇನ್ನೊಬ್ಬರೊಂದಿಗೆ ಹೊಂದಿಕೆಯಾಗುವುದಿಲ್ಲ. ರೆಕಾರ್ಡ್ ತುಂಬಿದೆ ಎಂದು ತಂದೆ ತಿಳಿಸಿದ್ದಾರೆ. ಅದರಂತೆ ಉತ್ತೀರ್ಣರಾಗುತ್ತಾರೆ. ಅದು ಡ್ರಾಮಾ ಪ್ಲಾನ್ ಅನುಸಾರ ನಮ್ಮ ಪುರುಷಾರ್ಥ ನಡೆಯುತ್ತದೆ ಎಂದು ನೀವು ತಿಳಿಯುತ್ತೀರಿ. ಯಾರೋ ರಾಜ, ಇನ್ಯಾರೋ ರಾಣಿಯಾಗುತ್ತಾರೆ. ನಿಮ್ಮ ಆತ್ಮವು ಈ ಶರೀರವನ್ನು ಬಿಡುತ್ತದೆ ಎಂದು ಈಗ ಮಕ್ಕಳಿಗೆ ಅರ್ಥವಾಗಿದೆ. ಇಂತಹ ಆತ್ಮ ಎಂದು ಹೇಳುತ್ತಾರಲ್ಲವೇ? ಹೆಸರನ್ನು ಇಂತಹ ಎಂದು ತೆಗೆದುಕೊಳ್ಳುತ್ತಾರೆ. ಆತ್ಮದ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ಅಂದ್ರೆ ಅವ್ರ ಹೆಸರು ಹೇಳಿ ಇಂಥವ್ರ ಆತ್ಮ ಅಂತ ಹೇಳುತ್ತಾರೆ. ಇಂತಹ ಆತ್ಮವು ಈ ಸಮಯದಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತಿದೆ. ಪುರುಷಾರ್ಥದ ಫಲಿತಾಂಶ ಹೊರಬರುತ್ತದೆ. ನಂತರ ಮಾಲೆ ತಯಾರಾಗುತ್ತದೆ. ಬಾಬಾ ಎಲ್ಲವನ್ನೂ ತಿಳಿಸುತ್ತಾರೆ, ತೋರಿಸುತ್ತಾರೆ. ಶ್ರೇಷ್ಠ ನಂಬರ್ನವರಿಗೆ ಅವಶ್ಯವಾಗಿ ತಿಳಿಯುತ್ತದೆ. ಎಲ್ಲರೂ ನಂಬರ್ ವಾರ್ ಪಾತ್ರ ಮಾಡಬೇಕು ಎಂದು ಮಕ್ಕಳಿಗೆ ಗೊತ್ತಿದೆ. ನಿಮ್ಮ ಹೆಸರು, ರೂಪ, ದೇಶ, ಕಾಲ ಇದಾಗಿರುತ್ತದೆ. ಗುರಿ ಎದುರಿಗಿದೆ. ಸತ್ತ ನಂತರ ಆತ್ಮವು ಹೋಗಿ ಅದರಂತೆ ಇನ್ನೊಂದು ಶರೀರ ಪಡೆಯುತ್ತದೆ ಎಂದು ತಿಳಿಯಲಾಗುತ್ತದೆ. ಒಳ್ಳೆಯ ಕರ್ಮ ಮಾಡುವವರಿಗೆ ಒಳ್ಳೆಯ ಜನ್ಮವೇ ಸಿಗುತ್ತದೆ. ಯೋಗ ಬಲವಿಲ್ಲ, ಪುರುಷಾರ್ಥ ಮಾಡದಿದ್ದರೆ ಕಡಿಮೆ ಪದವಿ ಪಡೆಯುತ್ತಾರೆ. ಮುಖ ಲಕ್ಷಣ ಬದಲಾಗುತ್ತದೆ. ನಂತರ ಗುರುತಿಸಲು ಸಾಧ್ಯವಿಲ್ಲ. ಇಂತಹ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಖುಷಿಯಾಗುತ್ತದೆ. ಬಾಬಾ ನಮಗೆ ಓದಿಸುತ್ತಾರೆ, ರಾಜಯೋಗ ಕಲಿಸುತ್ತಾರೆ. ಪ್ರಸಿದ್ಧಿಯು ಕೊನೆಯಲ್ಲಿ ಆಗುತ್ತದೆ. ಯಾರು ಎಂತಹ ಮಹಾರಥಿ, ಕುದುರೆ ಸವಾರ, ಅವರ ಮಹಿಮೆ ಹಾಗೆಯೇ ಇರುತ್ತದೆ. ಒಂದೇ ಕುಲದವರಾಗಿದ್ದರೂ ಮುರುಳಿ ಎಲ್ಲರದ್ದು ವಿಭಿನ್ನವಾಗಿ ನಡೆಯುತ್ತದೆ. ಒಬ್ಬರಂತೆ ಇನ್ನೊಬ್ಬರು ಇರಲು ಸಾಧ್ಯವಿಲ್ಲ. ಮುಖ ಲಕ್ಷಣಗಳು ಬೇರೆ ಬೇರೆಯಾಗಿರುತ್ತವೆ. ಇದು ಮಾಡಲ್ಪಟ್ಟ ಆಟವಾಗಿದೆ ಅಲ್ಲವೇ? ಈಗ ಮಕ್ಕಳು ಕರ್ಮಗಳ ಮೇಲೆ ವಿಶೇಷ ಗಮನ ಕೊಡಬೇಕು. ತಂದೆ ಅಥವಾ ತಾಯಿ ಹೇಗೆ ಮಾಡುತ್ತಾರೋ ಮಕ್ಕಳು ಹಾಗೆಯೇ ಕಲಿಯುತ್ತಾರೆ. ಆದ್ದರಿಂದ ಜೀವನದಲ್ಲಿ ಮಕ್ಕಳಿಗೆ ಗೊತ್ತಿದೆ ಕರ್ಮಗಳು ಚೆನ್ನಾಗಿರಲಿಲ್ಲ ಎಂದು. ತಂದೆಯಿಂದ ಈಗ ಶ್ರೇಷ್ಠ ಕರ್ಮಗಳನ್ನು ಕಲಿಯುತ್ತಿದ್ದೀರಿ. ನಾವು ಎಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಮಕ್ಕಳ ಸೇವೆಯಿಂದ ತಿಳಿಯುತ್ತದಲ್ಲವೇ? ಮಹಾರಥಿಗಳ ಪರಿಶ್ರಮ ಹಡಗಿರುವುದಿಲ್ಲ, ಅಂದ್ರೆ ಅದನ್ನು ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಯಾರು ಶ್ರೇಷ್ಠ ಪದವಿ ಪಡೆಯಲು ಪರಿಶ್ರಮ ಪಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಎಲ್ಲಾ ಮಕ್ಕಳಿಗೂ ಅವಕಾಶ ಸಿಗುತ್ತದೆ. ಇಲ್ಲಿಯೂ ಮ್ಯೂಸಿಯಂ ಇತ್ಯಾದಿ ತೆರೆಯಲ್ಪಡುತ್ತದೆ. ತಂದೆ ನಮಗೆ ನೀಡುವ ಜ್ಞಾನವು ಗೀತಾ ಜ್ಞಾನವಾಗಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಅವರು ಶಾಸ್ತ್ರಗಳನ್ನು ಓದಿ ಹೇಳುವುದಿಲ್ಲ. ಇಲ್ಲಿ ತಂದೆ ಸ್ವತಃ ನಾಲೆಡ್ಜ್ಫುಲ್ ಆಗಿದ್ದಾರೆ. ಅವರು ನಿಖರವಾದ ಜ್ಞಾನವನ್ನೇ ಧಾರಣೆ ಮಾಡಿಕೊಳ್ಳುತ್ತಾರೆ. ನಂತರ ಮಕ್ಕಳ ಧಾರಣೆಯ ಮೇಲೆ ಆಧಾರಿತವಾಗಿದೆ.
ಏನು ಕೇಳುತ್ತಾರೋ ಅದು ಪ್ರಾಕ್ಟಿಕಲ್ ಆಗಿ ಬರುತ್ತಿರುತ್ತದೆ. ಇದು ಕಷ್ಟವಲ್ಲ. ತಂದೆಯನ್ನು ನೆನಪು ಮಾಡುವುದು ಮತ್ತು ಚಕ್ರವನ್ನು ತಿಳಿದುಕೊಳ್ಳುವುದು ಇದು ಅಂತಿಮ ಸಮಯದ ಶಿಕ್ಷಣ ಆಗಿದೆ. ಉತ್ತೀರ್ಣರಾಗಿ ನಾವು ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ. ನಿಶ್ಚಯದಲ್ಲಿ ವಿಜಯ ಎಂಬ ಗಾಯನವಿದೆ. ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿಯನ್ನು ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ. ಭಗವಂತ ತಂದೆ ಓದಿಸುತ್ತಾರೆ. ಆತ್ಮವು ಶರೀರವನ್ನು ಧರಿಸುತ್ತದೆ ಎಂದು ಮಕ್ಕಳಿಗೆ ತಿಳಿದಿದೆ. ಆತ್ಮವು ಈ ಶರೀರದ ಮೂಲಕ ಕೆಲಸ ಮಾಡುತ್ತದೆ. ಆತ್ಮವು ಓದುತ್ತದೆ. ಇವು ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ. ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ. ನಂತರ ಮಾಯಾ ರಾವಣನು ಬುದ್ಧಿಯ ಯೋಗವನ್ನು ಮುರಿದು ಬಿಡುತ್ತಾನೆ. ಮಾಯೆಯಿಂದ ಜಾಗರೂಕರಾಗಿರಬೇಕು. ಎಷ್ಟು ಮುಂದೆ ಹೋಗುತ್ತೀರೋ ಅಷ್ಟು ನಿಮ್ಮ ಪ್ರಭಾವವು ಹೊರಬರುತ್ತದೆ ಮತ್ತು ಖುಷಿಯ ಮಟ್ಟ ಕೂಡ ಹೆಚ್ಚಾಗುತ್ತದೆ. ಹೊಸ ಜನ್ಮವನ್ನು ಪಡೆಯುವಿರಿ. ಆಗ ತುಂಬಾ ಪ್ರಭಾವ ಬೀರುತ್ತದೆ. ಮಕ್ಕಳು ಸಾಕ್ಷಾತ್ಕಾರವನ್ನು ಮಾಡಿದ್ದಾರೆ. ಈ ಆತ್ಮಿಕ ತಂದೆಯೇ ತಿಳಿಸುತ್ತಾರೆ. ಮಕ್ಕಳು ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಮತ್ತೆ ಬರಬೇಕು. ಸ್ವಲ್ಪ ಸಮಯ ಇರಬೇಕು. ಅದನ್ನು ರೆಸ್ಟ್ ಎಂದು ಕರೆಯಲಾಗುತ್ತದೆ. ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾರೆ. ಅಡ್ವಾನ್ಸ್ ನಲ್ಲಿಯೂ ಒಳ್ಳೆಯ ಮಹಾರಥಿಗಳು ಹೋಗುತ್ತಾರೆ. ಕುದುರೆ ಸವಾರರು ಹೋಗುತ್ತಾರೆ. ಕಾಲಾಳುಗಳು ಹೋಗುತ್ತಾರೆ. ಸಮಯವಂತೂ ಇದೆ ಅಲ್ಲವೇ? ಪುಟ್ಟ ಆತ್ಮದಲ್ಲಿ 5,000 ವರ್ಷಗಳ ರೆಕಾರ್ಡ್ ಇದೆ. ಯಾರ ಬುದ್ಧಿಯಲ್ಲಿ ಇದು ಇರುತ್ತದೆ? ನಿಮ್ಮ ಬುದ್ಧಿಯಿಂದಲೂ ಜಾರಿ ಹೋಗುತ್ತದೆ. ಪೂರ್ಣ ಧಾರಣೆ ಇದ್ದರೆ ಬುದ್ಧಿಯಲ್ಲಿ ಚಕ್ರ ಸುತ್ತುತ್ತಿರಬೇಕು ಅಲ್ಲವೇ? ಸುತ್ತುತ್ತಿಲ್ಲವೆಂದರೆ ತಡವಾಗಿ ಬರುವವರು ಎಂಬುದು ಸಿದ್ಧವಾಗುತ್ತದೆ. ಯಾರು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ತಡವಾಗಿ ಬರುತ್ತಾರೆ. ಕೆಲವರು ಚೆನ್ನಾಗಿ ಓದುತ್ತಿರುತ್ತಾರೆ. ಕೆಲವೊಮ್ಮೆ ಅಂತಹ ಗುಹ್ಯ ವಿಷಯಗಳು ಹೊರಬರುತ್ತವೆ ಎಂದರೆ ಸಂಶಯವೇ ಬುದ್ಧಿಯಿಂದ ಹಾರಿ ಹೋಗುತ್ತದೆ. ಆದ್ದರಿಂದ ಶಿಕ್ಷಣವನ್ನು ಎಂದಿಗೂ ಮಿಸ್ ಮಾಡಬಾರದು. ಬಾಬಾ ಪ್ರತಿದಿನ ಒಂದೇ ರೀತಿಯ ವಿಷಯಗಳನ್ನು ಹೇಳುತ್ತಾರೆ ಎಂದಲ್ಲ. ಮುಖ್ಯವಾದದ್ದು ತಂದೆಯನ್ನು ನೆನಪು ಮಾಡುವುದು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರಾದರೂ ಏನಾದರೂ ಚೀಚಿ ಮಾತನಾಡಿದರೆ ಕೇಳಿಯೂ ಕೇಳದಂತೆ ಇರಬೇಕು. ಹಿಯರ್ ನೋ ಹಿವಿಲ್, ಸಿ ನೋ ಹಿವಿಲ್. ಮಾನ ಅಪಮಾನ ಸುಖ ದುಃಖ ಇವೆಲ್ಲವನ್ನೂ ಸಹಿಸಿಕೊಳ್ಳಬೇಕು. ಸಹಿಸಿಕೊಳ್ಳುವ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ. ಏನಾದರೂ ಹೇಳಿದರೆ ಕೇಳಿಯೂ ಕೇಳದಂತೆ ಇರಬೇಕು. ಅಂತಹ ಸ್ಥಿತಿಯೂ ಬೇಕು. ಸ್ವಲ್ಪ ಏನಾದರೂ ಕೇಳಿದರೆ ತಕ್ಷಣ ಆಲೋಚನೆ ಬಂದು ಬಿಡುತ್ತದೆ. ಇಡೀ ಪ್ರಪಂಚವನ್ನು ಮರೆತು ಬಿಡಿ ಎಂದು ನಿಮಗೆ ಹೇಳಲಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ಆತ್ಮವು ಕಿವಿಗಳಿಲ್ಲದೆ ಹೇಗೆ ಕೇಳುತ್ತದೆ? ಅಶರೀರಿಯಾಗಿ. ರಾತ್ರಿ ಆತ್ಮವು ಅಶರೀರಿಯಾಗುವಂತೆ ಮಲಗಿದ್ದಾಗ ಯಾರಾದರೂ ಕುತ್ತಿಗೆ ಕತ್ತರಿಸಿ ಹೋದರೂ ತಿಳಿಯುವುದಿಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು. ಆತ್ಮವು ಶರೀರದ ಮೂಲಕ ಕರ್ಮ ಮಾಡಿ ಸುಸ್ತಾಗುತ್ತದೆ, ಅಶರೀರಿಯಾಗುತ್ತದೆ. ಅದನ್ನೇ ನಿದ್ದೆ ಎಂದು ಕರೆಯಲಾಗುತ್ತದೆ. ಆತ್ಮಕ್ಕೆ ಹೊರಗಿನ ಆಲೋಚನೆ ಇದ್ದರೆ ನಿದ್ದೆಯೂ ಬರುವುದಿಲ್ಲ. ಅಶರೀರಿಯಾಗಲು ಸಾಧ್ಯವಿಲ್ಲ. ಆಲೋಚನೆಗಳು ನಡೆಯುತ್ತವೆ ಅಲ್ಲವೇ? ಎಲ್ಲಿಯವರೆಗೆ ಅಶರೀರಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಮಾಯೆಯ ಏಟು ಬೀಳುತ್ತಲೇ ಇರುತ್ತದೆ ಎಂದು ತಂದೆ ತಿಳಿಸುತ್ತಿರುತ್ತಾರೆ. ಸ್ವಲ್ಪ ದುಃಖವಾಗುತ್ತದೆ. ಪಕ್ಕ ಆದಾಗ ತಂದೆ ಹೇಳಿದ ಯುಕ್ತಿಯಂತೆ ಕೇಳಿಯೂ ಕೇಳದಂತೆ ಇರಿ. ಹಿಯರ್ ನೋ ಹಿವಿಲ್ ಎಂಬುದು ಪಕ್ಕಾ ಆಗುತ್ತದೆ. 3 ಕೋತಿಗಳನ್ನು ತೋರಿಸುತ್ತಾರಲ್ಲವೇ? ಶಾಸ್ತ್ರಗಳಲ್ಲಿಯೂ ವಾನರ ಸೇನೆಯನ್ನು ತೋರಿಸಿದ್ದಾರೆ. ವಾಸ್ತವದಲ್ಲಿ ವಾನರ ಸೇನೆ ಇರುವುದೇ ಇಲ್ಲ. ಮನುಷ್ಯರು ಈ ಸಮಯದಲ್ಲಿ ಉಬಹು ವಾನರರಂತಿದ್ದಾರೆ. ವಾನರ ಎಲ್ಲರಿಗಿಂತ ಅಂದ್ರೆ ಮಂಗ ಎಲ್ಲರಿಗಿಂತ ಚಂಚಲವಾಗಿರುತ್ತದಲ್ಲವೇ? ವಾನರ ಮತ್ತು ಮನುಷ್ಯನ ಮುಖದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಅದು ಪ್ರಾಣಿಯಂತೆ ಕಾಣಿಸುತ್ತದೆ. ಈಗ ನಾವು ವಾನರರಿಗಿಂತಲೂ ಕಡೆಯಾಗಿದ್ದೇವೆ ಎಂದು ಮಕ್ಕಳು ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತಾರೆ. ನಾವು ಈಗ ಮತ್ತೆ ಮಂದಿರಕ್ಕೆ ಯೋಗ್ಯರಾಗುತ್ತಿದ್ದೇವೆ. ಸತ್ಯಯುಗದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಎಂದು ಮಕ್ಕಳಿಗೆ ತಿಳಿದಿದೆ. ಅದು ಸುಖದ ಪ್ರಪಂಚವೇ ಆಗಿದೆ. ಆದರೆ ಸತ್ಯಯುಗಕ್ಕಿಂತ ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಇರುತ್ತದೆ. ನಂತರ ದ್ವಾಪರ ಯುಗದಿಂದ ದುಃಖ ವೃದ್ಧಿಯಾಗುತ್ತದೆ. ಕಲಿಯುಗದಲ್ಲಿ ಇನ್ನೂ ಜಾಸ್ತಿ ವೃದ್ಧಿಯಾಗುತ್ತದೆ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದಲ್ಲವೇ?
ಇದನ್ನು ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದಂತೆ ತಿಳಿದಿದ್ದೀರಿ ಮತ್ತು ತಿಳಿಸಬಲ್ಲಿರಿ. ಬುದ್ಧಿಯಲ್ಲಿ ಧಾರಣೆಯೇ ಇಲ್ಲದಿದ್ದರೆ ದಾನ ಮಾಡಲು ಸಾಧ್ಯವಿಲ್ಲ. ಯಾರು ಸೇವೆ ಮಾಡದಿದ್ದರೆ ಅವರು ಯಾವುದಕ್ಕೂ ಪ್ರಯೋಜನವಿಲ್ಲ. ಈಗ ನೀವು ನಂಬರ್ ವಾರ್ ಆಗಿಯೇ ಓದುತ್ತೀರಿ, ನಂಬರ್ ವಾರ್ ಆಗಿಯೇ ಆತ್ಮಗಳು ಬರುತ್ತವೆ ಎಂದು ತಿಳಿಯುತ್ತೀರಿ. ಈಶ್ವರೀಯ ನಿಯಮಗಳು ಈಗ ಡ್ರಾಮಾದಲ್ಲಿ ಇಡಲ್ಪಟ್ಟಿವೆ. ಇದು ಅನಾದಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಇದನ್ನು ಈಗ ತಂದೆ ಬಂದು ತಿಳಿಸುತ್ತಾರೆ. ನಿಮಗಂತೂ ಏನೂ ತಿಳಿದಿರಲಿಲ್ಲ. ಮಂಗನ ಬುದ್ಧಿಯವರಾಗಿದ್ದೀರಿ. ತಂದೆಯ ಬಗ್ಗೆ ವರಹ ಅವತಾರ, ಹಂದಿ ಅವತಾರ ಎಂದು ಹೇಳುತ್ತಿದ್ದರಲ್ಲವೇ? ಹಾಗೆಯೇ ನಿಮ್ಮ ಬುದ್ಧಿಯೂ ಇತ್ತು. ಸತಿಯ ಯುಗದಲ್ಲಿ ಇಂತಹ ಹೆಸರುಗಳೇ ಇರುವುದಿಲ್ಲ. ಅಲ್ಲಿ ಗಾರ್ಡನ್ ಆಫ್ ಫ್ಲವರ್ಸ್ ಇರುತ್ತದೆ. ಇಲ್ಲಿ ಎಷ್ಟು ದೊಡ್ಡ ಮನುಷ್ಯನೋ ಅಷ್ಟು ದೊಡ್ಡ ಮುಳ್ಳುಗಳು. ನಿಮ್ಮ ಹೆಸರು ಎಷ್ಟು ಚೆನ್ನಾಗಿದೆ, ಸುದರ್ಶನ ಚಕ್ರಧಾರಿ. ಜ್ಞಾನವಿದ್ದು ನಡತೆ ಸುಧಾರಿಸದಿದ್ದರೆ ಅವರಿಗೆ ಏನೆನ್ನಬೇಕು? ಶಿಕ್ಷಣದಲ್ಲಿ ಗುಡ್, ನಡತೆಯಲ್ಲಿ ಏನು ಬರೆಯುತ್ತಾರೆ? ನಡತೆಯು ಶಿಕ್ಷಕರಿಗೆ ಶಿಕ್ಷಣದಿಂದ ತಿಳಿಯುತ್ತದೆ. ತಂದೆ ಹೇಳುತ್ತಾರೆ, ಈ ಸ್ಲೋಗನ್ ಪ್ರತಿಯೊಬ್ಬರೂ ನೆನಪಿಟ್ಟುಕೊಳ್ಳಿ. ಪರಚಿಂತನೆಯು ಪತನದ ಮೂಲವಾಗಿದೆ ಮತ್ತು ಉತ್ತಮ ಚಿಂತನೆಯು ಉನ್ನತಿಯ ಏಣಿಯಾಗಿದೆ. ಈ ಬ್ರಹ್ಮನು ಪತಿತನಾಗಿದ್ದಾನಲ್ಲವೇ? ಮತ್ತು ಈ ಲಕ್ಷ್ಮೀನಾರಾಯಣರನ್ನು ಪಾವನರೆಂದು ಕರೆಯಲಾಗುತ್ತದೆ, ಏಕೆಂದರೆ ಅಲ್ಲಿ 5 ವಿಕಾರಗಳೇ ಇರುವುದಿಲ್ಲ. ಪರಚಿಂತನೆಯ ಮಾತೇ ಇಲ್ಲ. ಈ ಆಟದ ರಹಸ್ಯವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಮತ್ತು ಬೇರೆ ಯಾರಿಗೂ ತಿಳಿದಿಲ್ಲ. ನಿವೃತ್ತಿ ಮಾರ್ಗದವರಿಗೆ ಶಾಸ್ತ್ರಗಳನ್ನು ಓದುವ ಅಧಿಕಾರವೂ ಇಲ್ಲ. ಯಾತ್ರೆಗೆ ಮೂಲತಃ ಬ್ರಾಹ್ಮಣರು ಹೋಗುತ್ತಾರೆ. ಈಗ ಸನ್ಯಾಸಿಗಳು ಹೋಗತೊಡಗಿದ್ದಾರೆ. ಗುರುಗಳು ಸನ್ಯಾಸಿಗಳನ್ನೇ ಮಾಡುತ್ತಾರೆ. ಸನ್ಯಾಸಿಗಳೇ ನಿಮ್ಮನ್ನು ವಿಧವೆ ಅನಾಥರನ್ನಾಗಿ ಮಾಡುತ್ತಾರೆ. ಅಂದರೆ ಪುರುಷರು ಮನೆಯಿಂದ ಹೋದರೆ, ಅಂದರೆ ಮನೆಯಿಂದ ತಂದೆ ಹೊರಟು ಹೋದರೆ ಮಕ್ಕಳು ಅನಾಥರಾಗುತ್ತಾರೆ, ಪತ್ನಿ ವಿಧವೆಯಾಗುತ್ತಾರೆ ಅಲ್ಲವೇ? ನಂತರ ಮಾತೆಯರು ಹೋಗಿ ಅವರ ಪಾದಗಳನ್ನು ತೊಳೆಯುತ್ತಾರೆ. ಎಷ್ಟು ಅಜ್ಞಾನ, ಮೂರ್ಖತನ ಅಲ್ಲವೇ? ಯಾರು ಅನಾಥ ಮತ್ತು ವಿಧವೆಯನ್ನಾಗಿ ಮಾಡಿದರೋ ಅವರ ಪಾದಗಳನ್ನೇ ತೊಳೆಯುತ್ತಾರೆ. ತಂದೆಯ ಬಳಿ ಬಂದಾಗ ತಿಳುವಳಿಕೆ ಸಿಗುತ್ತದೆ. ಆಗ ಭಕ್ತಿ ಮಾರ್ಗವನ್ನು ಬಿಡುತ್ತಾರೆ. ಭಕ್ತಿ ಮಾರ್ಗವು ತಪ್ಪುಗಳ ಮನೆಯಾಗಿದೆ. ಎಲ್ಲಿಗೆ ಹೋದರೂ ಗೊಂದಲಕ್ಕೀಡಾಗುತ್ತಾರೆ. ಬುಲ್ಬುಲಯ್ಯದಲ್ಲಿ ಆಗುವಂತೆ ಬಾಗಿಲೇ ಸಿಗುವುದಿಲ್ಲ. ಅಂದ್ರೆ ಮರೆಸುವಂತಹ ಆಟದಲ್ಲಿ ನೀವೆತ್ತ ಕಡೆಗೋದ್ರೂ ಬಾಗಿಲು ಸಿಗೋದಿಲ್ಲ. ಒಬ್ಬ ತಂದೆಯೇ ದಾರಿ ತೋರಿಸುತ್ತಾರೆ. ಅವರು ಹೇಳುತ್ತಾರೆ, ಏನಾದರೂ ಮಾಡಿ, ಭಕ್ತಿ ಮಾಡಿ, ಶಾಸ್ತ್ರ ಓದಿ, ತೀರ್ಥಯಾತ್ರೆ ಮಾಡಿ, ದಾರಿ ಸಿಗುತ್ತದೆ ಎಂದು. ತಂದೆ ಹೇಳುತ್ತಾರೆ, ದಾರಿ ಇರುವುದೇ ಒಂದು. ಆದ್ದರಿಂದಲೇ ನೀವು ಗೇಟ್ವೇ ಟು ಹೆವೆನ್ ಎಂದು ಬರೆಯುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಗೊಂದಲವಿದೆ. ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ, ವಿನಾಶಕಾಲೆ ಪ್ರೀತ ಬುದ್ಧಿ ವಿಜಯಂತಿ. ನಾವು ಒಬ್ಬನ ನೆನಪಿನಲ್ಲೇ ಇರುತ್ತೇವೆ. ನಮಗೆ ಕಲಿಸುವವರು ತಂದೆ. ಹೇಗೆ ಕಲಿಸುತ್ತಾರೆ ಎನ್ನುವುದನ್ನು ನೀವು ಬಂದು ಅರ್ಥ ಮಾಡಿಕೊಳ್ಳಿ. ಕೇಳದೇ ಇರಲು ಸಾಧ್ಯವಿಲ್ಲದಂತಹ ವಿಷಯಗಳನ್ನು ಬರೆಯಿರಿ. ಯೋಗ ಬಲದಿಂದ ವಿಶ್ವದ ಬಾದಶಾಹಿಯನ್ನು ಹೇಗೆ ಪಡೆಯುತ್ತೇವೆ ಎಂದು ನೀವು ಬಂದು ಅರ್ಥ ಮಾಡಿಕೊಳ್ಳಿ. ಇಲ್ಲಿಗೆ 5,000 ವರ್ಷಗಳ ಹಿಂದೆ ಭಾರತವು ವಿಶ್ವದ ಮಾಲೀಕನಾಗಿತ್ತು. ನಂತರ 84 ಜನ್ಮಗಳ ನಂತರ ಈ ಸ್ಥಿತಿಯಾಗಿದೆ. ಹೀಗೆ ಬರೆಯಿರಿ. ಆಗ ನೋಡಿ ಎಷ್ಟು ಜನ ಬರುತ್ತಾರೆ ಎಂದು. ನಾವು ಆತ್ಮಗಳು ಈಗ ಹೋಗುತ್ತಿದ್ದೇವೆ ಎನ್ನುವುದು ಮಕ್ಕಳ ಬುದ್ಧಿಯಲ್ಲಿದೆ. ಈ ಶರೀರವು ಹಳೆಯ ಪಾದರಕ್ಷೆಯಾಗಿದೆ. ತಂದೆ ಹೇಳಿದ್ದಾರೆ, ಪ್ರೀತಿಯ ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ. ಇವೆಲ್ಲವೂ ಸಮಾಪ್ತಿಯಾಗಲಿವೆ. ಶರೀರವೂ ಉಳಿಯುವುದಿಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ಇಲ್ಲಿ ಯಾರೊಂದಿಗೂ ಮಿತ್ರತ್ವ ಇಟ್ಟುಕೊಳ್ಳಬೇಡಿ. ನಿರಂತರ ತಂದೆಯನ್ನು ನೆನಪು ಮಾಡಲು ಪ್ರಯತ್ನಿಸಿ. ಪತ್ನಿಗೆ ಪತಿಯ ನೆನಪು ಎಷ್ಟು ಇರುತ್ತದೆ? ಅವರು ಗಟಾರಕ್ಕೆ ಹಾಕುತ್ತಾರೆ. ಈ ತಂದೆಯಂತೂ ನಿಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ. ಹಾಗಾದರೆ ಅಂತಹ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸುದರ್ಶನ ಚಕ್ರವನ್ನು ಸುತ್ತಿಸುತ್ತೀರಿ. ನಿಮ್ಮ ಪಾಪಗಳು ಇದೇ ನೆನಪಿನಿಂದ ಭಸ್ಮವಾಗುತ್ತವೆ. ಪವಿತ್ರರಾಗಬೇಕು ಅಲ್ಲವೇ? ಇಷ್ಟು ನೆನಪಿನ ಪರಿಶ್ರಮ ಪಡಬೇಕು. 5 ನಿಮಿಷ ನೆನಪಿನಲ್ಲಿ ಇರುತ್ತೀರಿ, ನಂತರ ಮರೆತು ಹೋಗುತ್ತೀರಿ. ಇಲ್ಲಿ ಎದುರಿಗೆ ಕುಳಿತು ಶಿವಬಾಬಾ ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ನಂತರ ಅದನ್ನೂ ಮರೆತು ಬಿಡುತ್ತಾರೆ. ಧಾರಣೆಯಾಗುವುದಿಲ್ಲ.
ತಂದೆಯನ್ನು ಮರೆಯುವ ಕಾರಣ ಪಾಯಿಂಟ್ಸ್ ತುಂಬಾ ಕಡಿಮೆ ಧಾರಣೆ ಮಾಡುತ್ತಾರೆ. ಪದವಿ ಭ್ರಷ್ಟವಾಗುತ್ತದೆ. ಒಂದು ದಿನ ಬರುತ್ತದೆ, ಆಗ ಗಲ್ಲಿ ಗಲ್ಲಿಗಳಲ್ಲಿ ನಿಮ್ಮ ಸೆಂಟರ್ಗಳು ಇರುತ್ತವೆ. ತಂದೆಯಂತೂ ಹೇಳುತ್ತಾರೆ, ಅರ್ಧ ಮುಕ್ಕಾಲು ಅಥವಾ 2 ಮೈಲಿಗೊಮ್ಮೆ ಸೆಂಟರ್ ತೆರೆಯಿರಿ. ಇಲ್ಲಿಗೆ ಬರುವುದೇ ಅಲೆದಾಡಿ ತಲೆಬಾಗುವುದರಿಂದ ಪಾರಾಗಲು. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾನೆ. ಬುದ್ಧಿ ಎಷ್ಟು ವರ್ತ್ ನಾಟ್ ಎ ಪೆನಿ ಆಗಿದೆ. ಅಹಂಕಾರ ಎಷ್ಟು ಇರುತ್ತದೆ, ನಾನು ಇಂಥವರು, ಇದು ಅದು ಎಂದು. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೇ ಇರಬೇಕು. ಎಲ್ಲರಿಗೂ ತಂದೆಯ ಪರಿಚಯವನ್ನು ಹೇಗೆ ಕೊಡಬೇಕು? ಇದು ತುಂಬಾ ಕೊಳಕು ಪ್ರಪಂಚವಾಗಿದೆ. ಸ್ವರ್ಗದ ಹೆಸರು ಕೇಳಿದ ತಕ್ಷಣ ಮನಸ್ಸು ಖುಷಿಯಾಗುತ್ತದೆ. ಆದ್ದರಿಂದ ತಂದೆಯನ್ನು ಮತ್ತು ಸ್ವರ್ಗವನ್ನು ನೆನಪು ಮಾಡಬೇಕು. ತಂದೆ ಸ್ವರ್ಗದ ಮಾಲೀಕತನವನ್ನು ಕೊಡುತ್ತಾರೆ. ಎಷ್ಟು ಸಹಜವಾಗಿದೆ. ತಂದೆ ಮತ್ತು ಆಸ್ತಿ. ಈಗ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ, ಬೇರೆಯವರಿಗೂ ಕೊಡಿಸುತ್ತಿದ್ದೀರಿ. ಯಾರು ಅನೇಕರಿಗೆ ಕೊಡಿಸುತ್ತಾರೋ ಅವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ. ಅಮರ ಭವ. ತಂದೆಯು ಮಕ್ಕಳಿಗೆ ಜನ್ಮ ನೀಡಿದ ತಕ್ಷಣ ಯಾವ ವರದಾನ ನೀಡಿದ್ದಾರೆ? ಅಮರನಾಥ ತಂದೆಯ ಮೊದಲ ವರದಾನವಾಗಿದೆ, ಮಕ್ಕಳೇ ಅಮರ ಭವ. ಅಮರನಾಥನ ಕಥೆಯನ್ನು ಕೇಳುವವರು ನೀವೆಲ್ಲರೂ ಅಲ್ಲವೇ? ಎಂದಾದರೂ ಮಾಯೆ ಬಂದರೆ ಈ ವರದಾನವನ್ನು ಸದಾ ನೆನಪಿಡಿ. ಆಗ ವರದಾನದಿಂದ ಮಾಯೆಯು ಮೂರ್ಛಿತವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.